ನಮಸ್ಕಾರ ಬಂಧುಗಳೇ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ಮನೆ ಎನ್ನುವುದು ಕೇವಲ 4 ಗೋಡೆಗಳ ಕಟ್ಟಡವಲ್ಲ, ಅದು ನಮ್ಮ ನೆಮ್ಮದಿಯ ತಾಣ, ನಮ್ಮ ಶಕ್ತಿಯ ಮೂಲ. ಆದರೆ ನಮ್ಮ ಅತಿಯಾದ ಒಳ್ಳೆಯತನ ಅಥವಾ ಅಜ್ಞಾನದಿಂದ ನಾವು ಕೆಲವೊಮ್ಮೆ ತಪ್ಪು ವ್ಯಕ್ತಿಗಳನ್ನು ನಮ್ಮ ಮನೆಗೆ ಆಹ್ವಾನಿಸುತ್ತೇವೆ. ಆಚಾರ್ಯ ಚಾಣಕ್ಯರು ಹೇಳುವಂತೆ, ಕೆಲವು ವ್ಯಕ್ತಿಗಳ ಪಾದ ಸೋಕಿದರೆ ಸಾಕು, ಆ ಮನೆಯಲ್ಲಿರುವ ಲಕ್ಷ್ಮಿ ಮಾಯವಾಗುತ್ತಾಳೆ ಮತ್ತು ಅಶಾಂತಿ ಮನೆ ಮಾಡುತ್ತದೆ. ಆ ವ್ಯಕ್ತಿಗಳು ಯಾರು? ಇಂದಿನ ಈ ವಿಡಿಯೋದಲ್ಲಿ ನಾವು ಚಾಣಕ್ಯರ ಆಳವಾದ ನೀತಿಗಳ ಮೂಲಕ ನಮ್ಮ ಮನೆಯನ್ನು ರಕ್ಷಿಸಿಕೊಳ್ಳುವುದು ಹೇಗೆ ಎಂದು ತಿಳಿಯೋಣ. ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. 1. ಅಸೂಯೆ ಪಡುವ ಮತ್ತು ನಕಾರಾತ್ಮಕ ವ್ಯಕ್ತಿಗಳು. ಚಾಣಕ್ಯರು ಹೇಳುತ್ತಾರೆ, ಹಾವಿನ ವಿಷ ಹಲ್ಲಿನಲ್ಲಿದ್ದರೆ ಚೇಳಿನ ವಿಷ ಬಾಲದಲ್ಲಿರುತ್ತದೆ, ಆದರೆ ದುಷ್ಟ ವ್ಯಕ್ತಿಯ ವಿಷ ಅವನ ಮನಸ್ಸಿನಲ್ಲೇ ಇರುತ್ತದೆ. ಚಾಣಕ್ಯರು ಒಂದು ಗಂಭೀರವಾದ ಮಾತು ಹೇಳುತ್ತಾರೆ. ಹಾವಿನ ವಿಷ ಹಲ್ಲಿನಲ್ಲಿರುತ್ತದೆ, ಚೇಳಿನ ವಿಷ ಬಾಲದಲ್ಲಿರುತ್ತದೆ, ಆದರೆ ದುಷ್ಟ ವ್ಯಕ್ತಿಯ ವಿಷ ಅವನ ಮನಸ್ಸಿನಲ್ಲೇ ಇರುತ್ತದೆ. ಇದರರ್ಥ ಏನೆಂದರೆ, ಕೆಲವು ಜನರು ಹೊರಗೆ ನೋಡಲು ತುಂಬಾ ಸ್ನೇಹಪರವಾಗಿ ಕಾಣಬಹುದು. ಅವರು ನಿಮ್ಮ ಜೊತೆ ನಗುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮ ಜೊತೆ ಸಮಯ ಕಳೆಯುತ್ತಾರೆ, ಆದರೆ ಅವರ ಮನಸ್ಸಿನೊಳಗೆ ಅಸೂಯೆ ಮತ್ತು ದ್ವೇಷ ತುಂಬಿರುತ್ತದೆ. ನೈಜ ಜೀವನದಲ್ಲಿ ಹೇಗೆ ನಡೆಯುತ್ತದೆ? ಒಮ್ಮೆ ಯೋಚಿಸಿ. ನೀವು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಮುಂದೆ ಹೋಗುತ್ತಿದ್ದೀರಾ, ಹೊಸ ಕೆಲಸ ಸಿಕ್ಕಿದೆ, ಹೊಸ ಮನೆ ತೆಗೆದುಕೊಂಡಿದ್ದೀರಾ, ಅಥವಾ ನಿಮ್ಮ ಜೀವನದಲ್ಲಿ ಸ್ವಲ್ಪ ಯಶಸ್ಸು ಬಂದಿದೆ. ಅಂತಹ ಸಮಯದಲ್ಲಿ ಕೆಲವರು ನಿಮ್ಮ ಮುಂದೆ ಹೇಳುತ್ತಾರೆ, ಅದ್ಭುತ, ನೀನು ತುಂಬಾ ಚೆನ್ನಾಗಿ ಮಾಡಿದ್ದೀಯಾ. ಆದರೆ ನೀವಿಲ್ಲದಾಗ ಅವರ ಮಾತು ಬದಲಾಗುತ್ತದೆ. ಅವರು ಇತರರಿಗೆ ಹೇಳುತ್ತಾರೆ, ಅವನಿಗೆ ಅದೃಷ್ಟದಿಂದ ಮಾತ್ರ ಸಿಕ್ಕಿದೆ, ಅವನಿಗೆ ಅಷ್ಟು ಯೋಗ್ಯತೆ ಇಲ್ಲ. ಇದನ್ನೇ ಅಸೂಯೆ ಎನ್ನುತ್ತಾರೆ. ಇನ್ನೊಂದು ಸಾಮಾನ್ಯ ಉದಾಹರಣೆ. ಕೆಲವೊಮ್ಮೆ ನಾವು ನಮ್ಮ ಮನೆಗೆ ಕೆಲವರನ್ನು ತುಂಬಾ ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ. ನಾವು ನಮ್ಮ ಸಂತೋಷವನ್ನು ಅವರ ಜೊತೆ ಹಂಚಿಕೊಳ್ಳುತ್ತೇವೆ, ಆದರೆ ಅವರ ಮನಸ್ಸಿನಲ್ಲಿ ಸಂತೋಷವಿಲ್ಲ. ಅವರು ನಮ್ಮ ಮನೆ, ನಮ್ಮ ಜೀವನ, ನಮ್ಮ ಸಾಧನೆಗಳನ್ನು ನೋಡಿ ಒಳಗೆ ಹೋಲಿಕೆ ಮಾಡಿಕೊಳ್ಳುತ್ತಾರೆ. ಅಲ್ಲಿಂದಲೇ ನಕಾರಾತ್ಮಕತೆ ಶುರುವಾಗುತ್ತದೆ. ಜೀವನದ ಒಂದು ಸತ್ಯ: ನಕಾರಾತ್ಮಕ ವ್ಯಕ್ತಿಗಳು ಸದಾ 2 ಮುಖ ಹೊಂದಿರುತ್ತಾರೆ. ಮುಂದೆ ನಗು, ಹಿಂದೆ ಹೀಯಾಳಿಕೆ. ಅವರು ನಿಮ್ಮನ್ನು ನೇರವಾಗಿ ಹಾನಿ ಮಾಡದಿದ್ದರೂ ಅವರ ಮಾತುಗಳು, ಅವರ ಯೋಚನೆಗಳು, ಅವರ ಅಸೂಯೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಡದಬಹುದು. ಇಂದಿನ ಕಾಲದಲ್ಲಿ ನಾವು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತೇವೆ, ಆದರೆ ಚಾಣಕ್ಯರು ಹೇಳುವ ಜ್ಞಾನವೇನೆಂದರೆ, ಪ್ರತಿಯೊಬ್ಬರೂ ನಿಮ್ಮ ಸ್ನೇಹಿತರಾಗಲಾರರು. ಕೆಲವರು ನಿಮ್ಮ ಜೀವನದಲ್ಲಿ ಇರಲು ಯೋಗ್ಯರಾಗಿರುತ್ತಾರೆ, ಕೆಲವರು ಕೇವಲ ದೂರದಿಂದ ಇರಬೇಕು. ಕೊನೆಯ ಸತ್ಯ: ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರು ನಿಜವಾದವರು, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಜೀವನದಲ್ಲಿ ದೂರದಲ್ಲೇ ಇರಬೇಕು. ಯಾಕೆಂದರೆ ಜೀವನ ಹೇಳುವ ಒಂದು ಕಠಿಣ ಸತ್ಯ: ಶತ್ರು ದೂರದಲ್ಲಿದ್ದರೆ ನೀವು ಸುರಕ್ಷಿತ, ಆದರೆ ಅಸೂಯೆ ಪಡುವ ವ್ಯಕ್ತಿ ಹತ್ತಿರವಿದ್ದರೆ ನಿಮ್ಮ ಶಾಂತಿ ಅಪಾಯದಲ್ಲಿರುತ್ತದೆ. 2. ಕೆಟ್ಟ ಚಟವುಳ್ಳವರು ಮತ್ತು ಸಂಸ್ಕಾರಹೀನರು. ಕೆಲವರು ಹೊರಗೆ ನೋಡಲು ಸಾಮಾನ್ಯವಾಗಿರುತ್ತಾರೆ, ಆದರೆ ಅವರ ಜೀವನದಲ್ಲಿ ಕೆಲವು ಕೆಟ್ಟ ಚಟಗಳು ಗಟ್ಟಿಯಾಗಿ ಅಂಟಿಕೊಂಡಿರುತ್ತವೆ. ಅತಿಯಾದ ಕುಡಿತ, ಜೂಜಾಟ ಅಥವಾ ತಪ್ಪಾದ ಸಂಬಂಧಗಳ ಹಿಂದೆ ಓಡುವ ಅಭ್ಯಾಸ. ಇಂತಹ ಚಟಗಳು ಕೇವಲ ಅವರ ಜೀವನವನ್ನಲ್ಲ, ಅವರ ಸುತ್ತಮುತ್ತ ಇರುವವರ ಜೀವನವನ್ನು ನಿಧಾನವಾಗಿ ಹಾಳುಮಾಡುತ್ತವೆ. ಚಾಣಕ್ಯರ ಪ್ರಕಾರ, ಸಂಸ್ಕಾರವಿಲ್ಲದ ವ್ಯಕ್ತಿಯ ಸಂಗತಿ ಬೆಂಕಿಯ ಹತ್ತಿರ ನಿಂತಂತೆಯೇ, ಸ್ವಲ್ಪ ಸಮಯದ ನಂತರ ಅದರ ಉರಿ ಎಲ್ಲರಿಗೂ ತಟ್ಟುತ್ತದೆ. ಒಮ್ಮೆ ನೈಜ ಜೀವನದ ಒಂದು ಉದಾಹರಣೆ ಯೋಚಿಸಿ. ಒಂದು ಕುಟುಂಬ ಶಾಂತಿಯಾಗಿ ಬದುಕುತ್ತಿದೆ. ಆ ಮನೆಯವರು ಒಬ್ಬ ಸ್ನೇಹಿತನನ್ನು ಆಗಾಗ ಮನೆಗೆ ಕರೆಯುತ್ತಾರೆ. ಮೊದಲಿಗೆ ಅವನು ಸಾಮಾನ್ಯವಾಗಿ ಕಾಣುತ್ತಾನೆ, ಆದರೆ ನಿಧಾನವಾಗಿ ಅವನ ಮಾತುಗಳು, ಅವನ ಅಭ್ಯಾಸಗಳು ಮನೆಯ ವಾತಾವರಣವನ್ನು ಬದಲಾಯಿಸಲು ಶುರುಮಾಡುತ್ತವೆ. ಅವನು ಕುಡಿತದ ಬಗ್ಗೆ ಮಾತನಾಡಬಹುದು, ಸುಲಭವಾಗಿ ಹಣ ಸಂಪಾದಿಸುವ ತಪ್ಪಾದ ಮಾರ್ಗಗಳ ಬಗ್ಗೆ ಹೇಳಬಹುದು, ಅಥವಾ ತಪ್ಪಾದ ಜೀವನ ಶೈಲಿಯನ್ನು ಸಾಮಾನ್ಯವಾಗಿ ತೋರಿಸಬಹುದು. ಮನೆಯಲ್ಲಿರುವ ಮಕ್ಕಳು ಅದನ್ನು ಗಮನಿಸುತ್ತಾರೆ. ಅವರು ದೊಡ್ಡವರ ಮಾತುಗಳನ್ನು ಕೇಳುತ್ತಾ ಅದೇ ಸರಿ ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ. ಅಲ್ಲಿಂದಲೇ ಸಮಸ್ಯೆ ಆರಂಭವಾಗುತ್ತದೆ. ಮಕ್ಕಳಿಗೆ ತಪ್ಪಾದ ಪ್ರೇರಣೆ ಸಿಗುತ್ತದೆ, ಮನೆಯ ಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಒಬ್ಬ ವ್ಯಕ್ತಿಯ ಕೆಟ್ಟ ಚಟಗಳು ಇಡೀ ಕುಟುಂಬದ ಗೌರವ ಮತ್ತು ಮರ್ಯಾದೆಗೆ ಧಕ್ಕೆಯಾಗಬಹುದು. ಅದಕ್ಕಾಗಿಯೇ ಚಾಣಕ್ಯರು ಎಚ್ಚರಿಸುತ್ತಾರೆ, ನಿಮ್ಮ ಮನೆಯ ವಾತಾವರಣವನ್ನು ಕಾಪಾಡಿಕೊಳ್ಳಲು ನೀವು ಯಾರನ್ನು ನಿಮ್ಮ ಮನೆಗೆ ಕರೆದುಕೊಳ್ಳುತ್ತೀರೋ ಅದರಲ್ಲಿ ಜಾಣ್ಮೆ ಇರಬೇಕು. ಚಾಣಕ್ಯರು ಹೇಳುವ ಒಂದು ಗಂಭೀರವಾದ ಜ್ಞಾನವಿದೆ: ಸಂಸ್ಕಾರಹೀನ ವ್ಯಕ್ತಿಯ ಪ್ರಭಾವವು ಒಬ್ಬನಿಗಷ್ಟೇ ಸೀಮಿತವಾಗುವುದಿಲ್ಲ, ಅದು ಇಡೀ ಕುಟುಂಬದ ಗೌರವವನ್ನೇ ಹಾಳು ಮಾಡಬಹುದು. ಮನೆ ಎನ್ನುವುದು ಕೇವಲ ಗೋಡೆಗಳಲ್ಲ, ಅದು ಒಂದು ಪವಿತ್ರ ವಾತಾವರಣ.
ಅಲ್ಲಿ ಬರುವ ವ್ಯಕ್ತಿಗಳು ಕೂಡ ಆ ಪವಿತ್ರತೆಯನ್ನು ಕಾಪಾಡುವವರಾಗಿರಬೇಕು. ಒಳ್ಳೆಯ ಯೋಚನೆಗಳು, ಒಳ್ಳೆಯ ಸಂಸ್ಕಾರಗಳು ಮತ್ತು ಸಕಾರಾತ್ಮಕ ಮನಸ್ಸು ಹೊಂದಿರುವವರನ್ನು ಮಾತ್ರ ಮನೆಗೆ ಸ್ವಾಗತಿಸಿದರೆ ಆ ಮನೆ ಶಾಂತಿ ಮತ್ತು ಗೌರವದಿಂದ ತುಂಬಿರುತ್ತದೆ. ನಿಮ್ಮ ಮನೆಯ ವಾತಾವರಣ ಪವಿತ್ರವಾಗಬೇಕಾದರೆ ಪವಿತ್ರ ಮನಸ್ಸು ಮತ್ತು ಒಳ್ಳೆಯ ಸಂಸ್ಕಾರ ಇರುವವರನ್ನೇ ಮನೆಗೆ ಸ್ವಾಗತಿಸಬೇಕು. ಯಾಕೆಂದರೆ ಜೀವನ ಹೇಳುವ ಒಂದು ಸತ್ಯ: ಒಬ್ಬ ಕೆಟ್ಟ ವ್ಯಕ್ತಿಯ ಒಡನಾಟ ಒಂದು ಕುಟುಂಬದ ನೆಮ್ಮದಿಯನ್ನೇ ಬದಲಾಯಿಸಬಹುದು. 3. ಕಲಹಪ್ರಿಯರು ಮತ್ತು ಚಾಡಿ ಹೇಳುವವರು. ಮನೆಯ ಗುಟ್ಟನ್ನು ರಸ್ತೆಗೆ ತರುವವರು ಮತ್ತು ಇಬ್ಬರ ನಡುವೆ ಜಗಳ ಹಚ್ಚುವವರನ್ನು ಗುರುತಿಸಿ. ಚಾಣಕ್ಯರ ಪ್ರಕಾರ ಯಾರೂ ಮನೆಯವರ ನಡುವೆ ಸಂಶಯದ ಬೀಜ ಬಿತ್ತುತ್ತಾರೋ ಅವರು ಶತ್ರುಗಳಿಗಿಂತಲೂ ಅಪಾಯಕಾರಿ. ನಿಮ್ಮ ಮನೆಯ ಒಳಗಿನ ವಿಚಾರಗಳನ್ನು ಹೊರಗಿನವರ ಮುಂದೆ ಚರ್ಚಿಸುವ ಅಭ್ಯಾಸವು ಕುಟುಂಬದ ಬಿರುಕಿಗೆ ಕಾರಣವಾಗುತ್ತದೆ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ರಹಸ್ಯವಾಗಿಡಿ ಮತ್ತು ಚಾಡಿ ಹೇಳುವವರನ್ನು ನಿಮ್ಮ ಹೊಸ್ತಿಲಿನಿಂದ ಆಚೆಯೇ ಇಡಿ. ಕೆಲವರು ಜೀವನದಲ್ಲಿ ನೇರವಾಗಿ ಜಗಳ ಮಾಡುವುದಿಲ್ಲ, ಆದರೆ ಅವರ ಮಾತುಗಳ ಮೂಲಕ ಜಗಳ ಹುಟ್ಟಿಸುತ್ತಾರೆ. ಅವರು ಒಂದು ಮನೆಯ ಮಾತನ್ನು ಇನ್ನೊಂದು ಮನೆಯವರಿಗೆ ಹೇಳುತ್ತಾರೆ, ಒಬ್ಬ ವ್ಯಕ್ತಿಯ ಮಾತನ್ನು ತಿರುಗಿಸಿ ಇನ್ನೊಬ್ಬರಿಗೆ ಹೇಳುತ್ತಾರೆ. ನಿಧಾನವಾಗಿ ಅವರ ಮಾತುಗಳಿಂದ ಸಂಶಯ ಮತ್ತು ಕಲಹ ಹುಟ್ಟುತ್ತದೆ. ಒಮ್ಮೆ ಯೋಚಿಸಿ, ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬರುತ್ತಾನೆ. ಅವನು ನಿಮಗೆ ನಿಧಾನವಾಗಿ ಹೇಳುತ್ತಾನೆ, ನಿಮ್ಮ ಬಗ್ಗೆ ಅವರು ಹೀಗೆ ಹೇಳುತ್ತಿದ್ದರಂತೆ. ಅಥವಾ ಮತ್ತೊಬ್ಬರಿಗೆ ಹೇಳುತ್ತಾನೆ, ಅವರು ನಿಮ್ಮ ಬಗ್ಗೆ ಹೀಗೆ ಮಾತನಾಡುತ್ತಿದ್ದರು. ಇದು ಸತ್ಯವಾಗಿರದೇ ಇರಬಹುದು, ಆದರೆ ಆ ಮಾತು ಕೇಳಿದ ಕ್ಷಣದಿಂದಲೇ ಮನಸ್ಸಿನಲ್ಲಿ ಸಂಶಯ ಹುಟ್ಟುತ್ತದೆ. ನೈಜ ಜೀವನದಲ್ಲಿ ಏನು ನಡೆಯುತ್ತದೆ? ಒಂದು ಸಣ್ಣ ಮಾತು ನಿಧಾನವಾಗಿ ದೊಡ್ಡ ಜಗಳಕ್ಕೆ ಕಾರಣವಾಗುತ್ತದೆ. ಗಂಡ ಹೆಂಡತಿ ನಡುವೆ, ಅಣ್ಣ ತಮ್ಮಂದಿರ ನಡುವೆ, ಸ್ನೇಹಿತರ ನಡುವೆ ಕೂಡ ದೂರ ಬರುತ್ತದೆ. ಆ ವ್ಯಕ್ತಿ ಹೊರಗೆ ನೋಡಲು ಸ್ನೇಹಿತನಂತೆ ಕಾಣಬಹುದು, ಆದರೆ ಅವನ ಮಾತುಗಳು ಮನೆಯೊಳಗಿನ ಶಾಂತಿಯನ್ನು ನಿಧಾನವಾಗಿ ಒಡೆಯುತ್ತವೆ. ಚಾಣಕ್ಯರು ಹೇಳುವ ಸತ್ಯ. ಚಾಣಕ್ಯರು ಒಂದು ಗಂಭೀರ ಎಚ್ಚರಿಕೆ ನೀಡುತ್ತಾರೆ: ಯಾರು ಇಬ್ಬರ ನಡುವೆ ಸಂಶಯದ ಬೀಜ ಬಿತ್ತುತ್ತಾರೋ ಅವರು ಶತ್ರುಗಳಿಗಿಂತಲೂ ಹೆಚ್ಚು ಅಪಾಯಕಾರಿ. ಯಾಕೆಂದರೆ ಶತ್ರು ಎದುರಿನಿಂದ ಬರುತ್ತಾನೆ, ಆದರೆ ಚಾಡಿ ಹೇಳುವ ವ್ಯಕ್ತಿ ಸ್ನೇಹಿತನ ಮುಖವಿಟ್ಟು ಒಳಗೆ ನುಗ್ಗುತ್ತಾನೆ. ಜೀವನದ ಒಂದು ದೊಡ್ಡ ಪಾಠ: ಮನೆಯ ಗುಟ್ಟು ಮನೆಯೊಳಗೇ ಇರಬೇಕು. ನಾವು ನಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲರ ಮುಂದೆ ಹೇಳಲು ಶುರು ಮಾಡಿದಾಗ ಅದೇ ಮಾತು ಒಂದು ದಿನ ತಿರುಗಿ ನಮ್ಮ ವಿರುದ್ಧವೇ ನಿಂತುಕೊಳ್ಳುತ್ತದೆ. ನಿಮ್ಮ ಮನೆಯ ನೆಮ್ಮದಿ ಉಳಿಯಬೇಕಾದರೆ 3 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಮನೆಯ ವಿಚಾರಗಳನ್ನು ಹೊರಗೆ ಹೇಳಬೇಡಿ, ಚಾಡಿ ಹೇಳುವವರನ್ನು ದೂರ ಇಡಿ, ಸಂಶಯ ಹುಟ್ಟಿಸುವವರಿಂದ ಜಾಗ್ರತೆ ಇರಲಿ. ಯಾಕೆಂದರೆ ಜೀವನ ಹೇಳುವ ಒಂದು ಕಠಿಣ ಸತ್ಯ: ಮನೆಗಳನ್ನು ಶತ್ರುಗಳು ಹಾಳು ಮಾಡುವುದಿಲ್ಲ, ಚಾಡಿ ಹೇಳುವವರ ಮಾತುಗಳೇ ಹೆಚ್ಚು ಮನೆಗಳನ್ನು ಒಡೆಯುತ್ತವೆ. ಬಂಧುಗಳೇ, ಯಾರನ್ನು ಮನೆಗೆ ಕರೆಯಬೇಕು ಎನ್ನುವುದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಯಾರು ಬಂದಾಗ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೋ, ಯಾರು ನಿಮ್ಮನ್ನು ಬೆಳೆಸುತ್ತಾರೋ ಅಂಥವರನ್ನು ಮಾತ್ರ ಆತ್ಮೀಯವಾಗಿ ಬರಮಾಡಿಕೊಳ್ಳಿ. ಚಾಣಕ್ಯರ ಈ ನೀತಿಗಳು ನಿಮ್ಮ ಮನೆಯಲ್ಲಿ ಸದಾ ಸುಖ ಮತ್ತು ಶಾಂತಿ ನೆಲೆಸುವಂತೆ ಮಾಡಲಿ. ಈ ಚರ್ಚೆ ನಿಮ್ಮ ಜೀವನದಲ್ಲಿ ಜಾಗೃತಿ ತಂದಿದ್ದರೆ ನಮಗೆ ತಿಳಿಸಿ. ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ. ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಸದಾ ನಿಮ್ಮ ಹಿತ ಬಯಸುತ್ತದೆ. ಧನ್ಯವಾದಗಳು.